ನೀವೆಲ್ಲ ಸಖತ್ ಟ್ರೆಂಡಲ್ಲಿರೋ ಈ ವಿಡಿಯೋನ ನೋಡಿಯೇ ಇರ್ತೀರಿ. 10 ವರ್ಷದ ಮಗುವಿನ ರೇಪ್ ಕೇಸ್ ವಿಷಯಕ್ಕೆ ಸಂಬಂಧಿಸಿದ ಪತ್ರಿಕಾಗೋಷ್ಠಿ ಆರಂಭವಾಗುವ ಮೊದಲು ಕೆಲ IPS ಅಧಿಕಾರಿಗಳು ಪರಸ್ಪರ ಮಾತನಾಡುತ್ತಾ ನಗುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸಖತ್ ವೈರಲ್ ಆಗಿದೆ. ಏನಂತ ಗೊತ್ತಾ? ಇಷ್ಟು ಗಂಭೀರ ಪ್ರಕರಣದ ವೇಳೆ ನಗುವುದು ಸರಿಯೇ ಎಂದು ಸಾವಿರಾರು ಜನ ಪ್ರಶ್ನೆ ಎತ್ತಿದ್ರು. ಆದರೆ ನಿಜವಾಗಿಯೂ ಅವರು ನಕ್ಕಿದ್ದು ಯಾವ ವಿಷಯ ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಪತ್ರಿಕಾಗೋಷ್ಠಿ ಆರಂಭವಾಗುವ ಮೊದಲು ಬೇರೆ ವಿಷಯದ ಕುರಿತು ಮಾತನಾಡುತ್ತಿದ್ರು. ಅದು ಅಲ್ಲದೆ ಅವರು ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಿ ಕೂತದ್ದು. ಯಾವುದು ವಿಷಯ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವರೇ ನ್ಯಾಯಾಧೀಶರು. ಮೊದಲು ಈ ವಿಷಯ ಶುರುವಾದದ್ದೇ ಈ ಒಂದು ಪೋಸ್ಟಿಂದ. ಆಮೇಲೆ ಎಲ್ಲಿವರೆಗೆ ಕೇಳಿದ್ರೆ CM ತಲಪತಿ ವಿಜಯ್ ಆ 3 ಜನರನ್ನ ಸಸ್ಪೆಂಡ್ ಮಾಡಿದ್ರು ಅನ್ನೋವರೆಗೆ. ಏನ್ರಿ, IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಂದ್ರೆ ಅಷ್ಟೊಂದು ಸುಲಭದ ವಿಷಯನ? ಯಾಕೆ ಖಾಲಿ ನಕ್ಕಿದ್ದಕ್ಕ? ಜನ ಮರಳು ಜಾತ್ರೆ ಮರಳು ಅಂದಂಗಾಯ್ತು. ಇವತ್ತು ಆ ಮಾತು ಸೋಷಿಯಲ್ ಮೀಡಿಯಾಗೆ ಪಕ್ಕಾ ಫಿಟ್ ಆಗುತ್ತೆ. ಯಾಕಂದ್ರೆ ಸತ್ಯ ಏನು ಅಂತ ಗೊತ್ತಾಗೋದಕ್ಕಿಂತ ಮೊದಲೇ ತೀರ್ಪು ಕೊಡೋದಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.